ಮನೆಯಿಂದ ಹೋದ್ಲು ಪೂಜೆಗೆ ದೇವಸ್ಥಾನಕ್ಕೆ ಅಂತಂದು. ನಮ್ಮ ಮನೆಯವರು ಹೊಟ್ಟೆ ಹರಿಸ್ತತಿ ಅಂದ್ಲು. ಊಟ ಮಾಡೋಕ್ಕಮ್ಮ ಹೊಟ್ಟೆ ಹರಿಸ್ತತಿ ಅಂದ್ಲು. ದೇವ್ರ ಪೂಜೆ ಮಾಡ್ಕೊಂಡು ಗುಡಿಗೆ ಹೋಗಿ ಬಂದು ಊಟ ಮಾಡಮ್ಮ ಅಂತ ನಮ್ಮ ಮನೆಯವ್ರು ಹೇಳಿದರು. ಹಂಗಂದಟ್ಟಿಗೆ ಹಾಕಿ ಮನೆ ಇದ್ದ ಹೋದಟ್ಟಿಗೆನೆಯ ಅವನು ಯಾವನು ಇಲ್ಲಿ ಕಾರ್ ಕರೆ ಕಳಿಸ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಮಾಡಿ ದೇವಸ್ಥಾನದಾಗಿದ್ದಾನ ಕಾರಿನಲ್ಲಿ ದಾವಣಗೆರೆಗೆ ಎಲ್ಲಿಗೆ ಹೋದ್ಲೋ ಗೊತ್ತಿಲ್ಲ. ಅಲ್ಲಿದ್ದ ನೋಡಿ ನಾವು ಅದನ್ನು ಕಾರ ನೋಡಿ ಕಂಡು ಹಿಡಿದು ಬಂದು ಇಲ್ಲಿ ಶನಿವಾರ ದಿವಸ ನಾವು ಇಲ್ಲಿ ಬಂದು ಇದು ಕೇಳ್ಕೊಂಡಾಗ ಅವರು ಭಾನುವಾರ ಆಕೆನ ಹಿಡಿದು ಕರೆ ಕಳಿಸಿ ಆಮೇಲೆ ನಮ್ಮ ಮಗನ ಅವ್ರನ್ನ ಕರೆ ಕಳಿಸಿ ಇಲ್ಲಿ ಇದು ಮಾಡಿ ಆಮೇಲೆ ಪೊಲೀಸ್ನವ್ರು ಕರೆ ಕಳಿಸಿದ್ರು. ನಾವು ಇಬ್ಬರು ನನ್ನ ಮಗನ್ನು ಆಕೆನು ಇಲ್ಲಿ ಸಾಹೇಬ್ರು ಕೇಳಿದಾಗ ಅವರು ನಮ್ಮನ್ನು ಒಳಗೆ ಬಿಟ್ಕೊಂಡಲ್ಲ ಅವ್ರು ಹೇಳಿಕೆ ತಗೊಂಡು ಹೋಗ್ರಿ ಅಂತಂದು ಅವ್ರ ಮನೆಗೆ ಹಾಕಿ ಕಳಿಸಿದ್ರು. ನಮ್ಮ ಹುಡುಗನ ಈ ಕಡೆ ಕಳಿಸಿದ್ರು. ನಾವು ಊರಿಗೆ ಹೋದ್ವಿ. ಅವ್ರು ನಮಗೆ ಅವರಿಗೆ ಗೊತ್ತು, ನಮ್ಮ ಹುಡುಗಗೂ ಗೊತ್ತು, ಅವರಿಗೆ ಸಾಹೇಬರಿಗೆ ಅವರು ಕೇಳಿದರು. ಅವಾಗ 2 ತಿಂಗಳು ಮನೇಲಿ ಚೆನ್ನಾಗಿದ್ಲು. ಆಕೆ ಏನು ಅನ್ನೋದು ನಮಗೆ ಒಂದು ಸ್ವಲ್ಪನೂ ಇದನ್ನು ತೋರಿಸ್ಲಿಲ್ಲ. ಭಾಳ ಅನುಕಂಪ ತೋರಿಸಿ ಅಂದಿದ್ದಾಳು. ಆಗ ಏಕಾಏಕಿ ಹಂಗೆ ಚೆನ್ನಾಗಿ ನೋಡ್ಕೊಂತ ಇದ್ಲು. ಏಕಾಏಕಿ ಹಂಗೆ ಹೋಗಿ ಮತ್ತೆ ಇಲ್ಲಿ ಬಂದು ಸಾಹೇಬ್ರು ಕೇಳಿದಾಗ ಅವರು ನನ್ನ ಮಗ ನನ್ನ ಗಂಡ ಬಂದು ಅವ್ರು ಬಂದು ನನಗೆ ಕಾಟ ಕೊಡೋರು, ಕುಡ್ದು ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂತ. ನನ್ನ ಮಗ ಕುಡಿಯೋನಲ್ಲ ಏನಲ್ಲ, ಭಾಳ ಒಳ್ಳೆ ಹುಡುಗ. ಫ್ಯಾಕ್ಟ್ರಿಗೆ ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಮತ್ತೆ ನಡೋ ದಾರಿಯಲ್ಲಿ ಬಂದು ಇನ್ನೊಬ್ಬನು ಅವನು ಹಾಕಿ ಕರ್ಕೊಂಡು ಹೋಗಿದ್ನಲ್ಲ, ಅವನು ಬಂದು ನಿನಗೆ ಅಂತ ನಿಂತಾನು ನಿನ್ನ ಹಂಗೆ ಮಾಡ್ತಾನೆ, ನಿನ್ನ ಬೇಡ ಸುಳೆ ಮಗನೇ, ನಾನು ಹಂಗೆ ಇದು ಮಾಡಿಬಿಡ್ತಾನೆ ಅಂದು ಅವನ್ನ ಎದುರಿಸಿ ಪ್ರಾಣ ಭಯಕ್ಕೆ ಕೊಟ್ಟಿದ್ದೆ. ನನ್ನ ಮಗ ಹೊಲಕ್ಕೆ ಹೋಗ್ಬೇಕಾರೆ ರೋಡ್ನಲ್ಲಿ ಆ ಥರ ಹಿಡ್ಕೊಂಡು ಅವ್ನು ಎದುರು ಮಾಡಿದ್ದೆ. ನನ್ನ ಮಗ ಪ್ರಾಣ ಭಯಕ್ಕೆ ಎದುರಿಸಿ ಕುಮಾರಣ್ಣನ ಎದುರಿಸಿಂದೆ ಅವನು ಪ್ರಾಣ ಭಯದಿಂದ ಅವನು ಏನೇನೋ ಬರೆದಿಟ್ಟು ಅವನು ನೇಣಿಗೆ ಶರಣಾಗಿದ್ದಾನೆ. ನಮಗೆ ನ್ಯಾಯ ಕೊಡಬೇಕು. ಮುಂದೆ ಮಾನ ಎಮ್ಮೆ ಕೇಸ್ ಹಾಕಿ ಅವನ್ನ ಪೂರ ಸಾಯೋವರೆಗೆ ಅವ್ರನ್ನ ಜೀವವಾದಿ ಶಿಕ್ಷೆ ಕೊಟ್ಟು ನಾನು ನನ್ನ ಹೆಂಡತಿ ಇಬ್ಬರು ಇರೋದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹೆಸರು ಬರ್ತಾರೆ, ನನಗೆ ಓದಕ್ಕೆ ಬರೋದಿಲ್ಲ ಸರ್. ಅವ್ರು ಯಾರ ಕುಮಾರ, ಆಮೇಲೆ ಗಣೇಶಿ, ಆಮೇಲೆ ಅಂಜಿನಮ್ಮ, ಆಮೇಲೆ ಸರಸ್ವತಿ. ಆಕೆ ಸರಸ್ವತಿನೇ ನನ್ನ ಮಗ ಮದುವೆ ಆಗಿರೋಕೀಗ ಸರಸ್ವತಿಯ ಕುಮಾರನ ಲವ್ವರು ಎದುರಿಸಿ ನಿನ್ನ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಆಕೆ ಎತ್ತಕ್ಕೆ ನಾನು ಆಳ್ತಾನೆ ಅಂತ ಕರ್ಕೊಂಡು ಹೋಗಿದ್ದ. ಇಲ್ಲಿ ಈಗ ಮಾಡ್ತಾವೆ ಸರ್ ನಾವು. ಮಾರುದ್ರಪ್ಪ ಅಂತ. ನಾವು ಕೂಡ ಹೋಗಿದ್ವಿ. ಅವನು ಬೇರೆ ಹುಡುಗಿ ಅನೈತಿಕ ಬೇರೆ ಹುಡುಗನ ಕಡೆ ಸಂಬಂಧ ಇಟ್ಕೊಂಡು ಕುಮಾರನ್ನ ಅವನು ಬಸಾಪುರದನು. ಅವನು ಗುಮ್ನೂರಿಗೆ ಬಂದು ಕಾರಲ್ಲಿ ಬಂದು ಆ ಹುಡುಗಿನ ಎತ್ತಕ್ಕೆಂದು ಹೋಗಿರ್ತಾನೆ. ಎತ್ತಕ್ಕೆಂದು ಹೋದಾಗ ಇವರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಆ ಹುಡುಗಿ ಮನೆ ಬಿಟ್ಟು ಹೋದಾಗ ಮಿಸ್ಸಿಂಗ್ ಕೇಸನ್ನು ಅವ್ರು ಕೊಡ್ತಾರೆ ಬಸಾಪುರದವ್ರು. ಅವಾಗ ಇವ್ರು ಬಂದು ಒಂದು ಸ್ಟೇಟ್ಮೆಂಟ್ ಆನೆಕೊಂಡ. ಅವಾಗ ಇವ್ರು ಬಂದು ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವನು ಹುಡುಗ ಏನು ಮಾಡಿದಾನೆ, ಆ ಹುಡುಗ ಇವ್ರಿಗೆ ಹೇಳ್ದಾನೆ ನೋಡ್ಕೊಂತಾನೆ. ಇವ್ನಿಗೆ ಸುಮಾರು ಸರಿ ನಮ್ಮ ಮಳಿಗೆ ಹೇಳಿದಾನೆ, ಯಾರಿಗೆ ಹರೀಶ್ಗೆ, ನೀನು ಆ ಹುಡುಗಿ ಬಿಟ್ಬಿಡೋ, ನಾನು ಮೊದಲು ಲವ್ ಮಾಡಿದ್ದೆ ಅಂತೇಳಿ. ಅಷ್ಟೆಲ್ಲ ಆದಮೇಲೆ ಕೂಡ ನಮ್ಮೂರು ಗ್ರಾಮಸ್ಥರು ಬಂದು ಇಲ್ಲಿ ಸಾಹೇಬ್ರು ಕರೆದಾಗ ಇವ್ರ ಹತ್ರ ಸ್ಟೇಟ್ಮೆಂಟ್ ಕೊಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ತಿರುಗಿ ದಿನ ಮಾರನೇ ದಿನ ಹೆಬ್ಬಾಳ ದಾರಿಯಲ್ಲಿ ನಮ್ಮೂರು ಪಕ್ಕಕ್ಕೆ ಹೊಲ ಇವ್ರ ಜಮೀನಿನ ಹತ್ರ ಅಟ್ಯಾಕ್ ಮಾಡಿ ದಾವಣಗೆರೆ ಹುಡುಗರು ಕರ್ಕೊಂಬಂದು ಕಾರಿನಲ್ಲಿ ನೀನು ಆ ಹುಡುಗಿ ಸವಾಸ ಹೋದ್ರೆ ಯಾವುದೇ ಕಾರಣಕ್ಕೆ ನೀನು ಬಿಡಲ್ಲ ಅಂದು ಅವನು ಹೊಡಿಸ್ಕೊಂಡು ಇವ್ರ ತಂದೆ ಹತ್ರ ಮಾತ್ರ ಅಷ್ಟೇ ಹೇಳಿರೋದು. ಮೇಯ್ನ್ ಅವನೇ A1 A2 ಆ ಹುಡುಗಿ ಸರಸ್ವತಿ ಇರೋದ್ರಿಂದ ಇನ್ನೂ ಇತರೆ ಅವ್ರು ಹಿಂದಿದ್ದಾರೆ. ಇವರೆಲ್ಲರ ಮೇಲೂ ನಾವು ಕಂಪ್ಲೇಂಟನ್ನು ಕೊಡ್ತೇವೆ. ಈಗ ಇವ್ರನ್ನೆಲ್ಲರನ್ನು ಬಂಧಿಸ್ಬೇಕು. ಬಂಧಿಸೋ ಮಟ್ಟ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬಾಡಿ ಎತ್ತಲ್ಲ. ಅವ್ರು ಕಂಪ್ಲೀಟ್ ಅವ್ರು ಅರೆಸ್ಟ್ ಆಗೋ ತನಕ ನಾವು ಇಲ್ಲೇ ಇರ್ತೇವೆ. ನಮಗೆ ನ್ಯಾಯ ಬೇಕು. ಮುಂದಿನ ದಿನದಲ್ಲಿ ಏನಾದರೂ ಸರಿಯಾದ ನ್ಯಾಯ ಸಿಗಿದ್ರೆ ಉಗ್ರವಾದ ಹೋರಾಟ ಮಾಡೋಕ್ಕೆ ರೆಡಿ ಅದೇವೆ. ಡೆತ್ ನೋಟು ಮಾಡ್ಕೊಂಡಾಗ ಏನಾಗಿದೆ ಅಂದರೆ ಅವನು ಬರೆದು ಅವ್ರ ಹಕ್ಕಿಗೆ ಹಾಕಿರ್ತಾನೆ, ನಾನು ಉಳಿಯೋದಿಲ್ಲ, ನಾನು ಸತ್ತು ಹೋಗ್ತಾನೆ, ನನಗೆ ಈ ರೀತಿ ಬೆದರಿಕೆ ಹಾಕಿದ್ರು ಹೊಲದಲ್ಲಿ ಬಂದು ಅಂತೇಳಿ. ಆವಾಗ ಅವನು ನನ್ನ ಉಳಿಸಲ್ಲ ದಾವಣಗೆರೆಗೆ ಹೋದ್ರೆ ಅಂತೇಳಿ ಅವ್ರ ತಂದೆ ಹತ್ರ ಹೇಳ್ಕೊಂಡು ಅವನು ಮರಕ್ಕೆ ಹೋಗಿ ಅವನೇ
ನೇರವಾಗಿ ಈ ಹೇವನ್ನು ಇವನೇ ಯಾರು ಕುಮಾರ ಅಂದನು ಸರಸ್ವತಿ ಇವರಿಬ್ಬರು ಕೂಡ ಈ ಕೊಲೆಗೆ ಕಾರಣರಾಗಿರ್ತಾರೆ. ಇನ್ನು ಇದ್ರೆ ಇವರಿಂದ ಯಾರ್ಯಾರು ಪ್ರಚೋದನೆ ಮಾಡಿದಾರೋ ಅವರೆಲ್ಲರನ್ನೂ ಬಂಧಿಸ್ಬೇಕು ಅಂತೇಳಿ ತಮ್ಮ ಮುಂದೆ ಮಾಧ್ಯಮ ಕೇಳ್ತಾರೆ.